ಮೇಲ್ಮಟ್ಟದ ದೊಡ್ಡ ದೊಡ್ಡ ನಾಯಕರು ಕೈ ಕುಲುಕೋದು ಮಾತ್ರ ಅಲ್ಲ, ತಳಮಟ್ಟದ ನಾಯಕರು, ತಳಮಟ್ಟದ ಕಾರ್ಯಕರ್ತರು ಒಂದಾಗಬೇಕು ಅಂತ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇವತ್ತು ಸಮನ್ವಯ ಸಭೆಯಲ್ಲಿ ಮಹತ್ವದ ಸಂದೇಶವನ್ನು ನೀಡಲಾಗಿದೆ. ಏನಂತಂದ್ರೆ ಕೇವಲ ದೊಡ್ಡ ದೊಡ್ಡ ನಾಯಕರು ಕೈಕುಲುಕಿ ಮೈತ್ರಿ ಅಂತ ಹೇಳೋದಲ್ಲ, ಬದಲಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಭೆಗಳು ಬಹಳ ವೇಗದಲ್ಲಿ ನಡೀತಾ ಇದ್ದಾವೆ. ನಾನು ಕೂಡ ಭಾಗಿಯಾಗ್ತಾ ಇದ್ದೇನೆ. ತಳಮಟ್ಟದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೈ ಜೋಡಿಸಬೇಕು ಅಂತ ಸಂದೇಶ ರವಾನಿಸಲಾಗಿದೆ ಅಂತ ಹೇಳಿದ್ದಾರೆ. JDS BJPಯ ಜಂಟಿ ಸಮನ್ವಯ ಸಮಿತಿ ಸಭೆ ಇವತ್ತು ನಡೆದಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ JDSನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಸರ್, ಇವತ್ತಿನ ಸಭೆ ನಿಮಗೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಅನಿಸಿದೆ ಸರ್? ಸಾಕಷ್ಟು ದಿನಗಳಿಂದ ಜನತಾದಳ ಪಕ್ಷ ಹಾಗೂ BJPಯ ಈ ಒಂದು ಸಮನ್ವಯ ರಾಜ್ಯ ಮಟ್ಟದ ಒಂದು ಸಭೆಯ ಒಂದು ನಿರೀಕ್ಷೆ ಬಹುತೇಕ ಎರಡೂ ಪಕ್ಷದ ನಾಯಕರುಗಳು, ಎರಡೂ ಪಕ್ಷದ ತಳಹಂತದ ಕಾರ್ಯಕರ್ತರ ಲೆವೆಲಲ್ಲೂ ಇದ್ದಂಥದ್ದು ಸತ್ಯ. ಆದರೆ ತಾವೇ ಮಾಧ್ಯಮದವರು ಎಲ್ಲ ಸೆರೆಯನ್ನು ಹಿಡಿದಿದ್ದೀರಿ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ವರಿಷ್ಠರು ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು, ಗೋವಿಂದ ಕಾರಜೋಳ ಅವರು, GT ದೇವೇಗೌಡರು ಸಾಹೇಬರು, ಅಶೋಕಣ್ಣ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದು. ಜೊತೆಯಲ್ಲಿ ರಾಧಾ ಮೋಹನ್ ದಾಸ್ ಅಂತಕ್ಕಂಥವರು ಕಳೆದ ಒಂದು ತಿಂಗಳಿಂದನೂ ಏನು ಇಡೀ ರಾಜ್ಯವನ್ನು ಮಾನಿಟರ್ ಮಾಡ್ತಾ ಇದ್ದಾರೆ, ಅವರು ಕೂಡ ಉಪಸ್ಥಿತರು ಇದ್ದರು ವೇದಿಕೆ ಮೇಲೆ. ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಎರಡೂ ಪಕ್ಷದ ನಾಯಕರುಗಳು, ಕೇವಲ ಮೇಲ್ಮಟ್ಟದಲ್ಲಿ ನಾಯಕರುಗಳು ಕೈಕೊಲುಕ್ತಕ್ಕಂಥದ್ದಲ್ಲ, ನಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಮಟ್ಟದಲ್ಲಿ, ಪಂಚಾಯಿತಿ ಲೆವೆಲಲ್ಲಿ, ಬೂತ್ ಮಟ್ಟದವರೆಗೂ ಕೂಡ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾಯಕರುಗಳು ಭಾಳ ವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥ ಮಾತುಗಳನ್ನ ಇವತ್ತು ಆಡಿರ್ತಕ್ಕಂಥದ್ದು. ಬಹುಶಃ ಈಗಾಗಲೇ ಕಳೆದ ಒಂದು 15-20 ದಿನದಿಂದನೂ ನಿರಂತರವಾಗಿ ನಾನು ಕೂಡ ಪ್ರವಾಸವನ್ನು ಮಾಡ್ತಾಯಿದ್ದೇನೆ. ಮೊದಲನೇ ಹಂತದ ಮುಂದಿನ ತಿಂಗಳು 26ನೇ ತಾರೀಕು ಏನು 14 ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಇದೆ. ಈಗಾಗಲೇ ಭಾಳ ವೇಗವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ವರ್ಕರ್ಸ್ ಮೀಟಿಂಗು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹುತೇಕ ಎಲ್ಲ ಕಡೆ ನಾನು ಭಾಗಿಯಾಗಿದ್ದೇನೆ. ಎಲ್ಲ ಕಡೆ ಒಂದು ಒಳ್ಳೆ ಒಂದು ಸ್ಪಂದನೆ ಸಿಗ್ತಾ ಇರ್ತಕ್ಕಂಥದ್ದು. ಬಹುಶಃ ಈ ಒಂದು ಬೆಂಬಲ ಏನಿದೆ, NDA ಮೈತ್ರಿಕೂಟಕ್ಕೆ ನಾವು ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು, ಒಂದು ರೀತಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲಿ ಒಂದು ರೀತಿ ಹೊಸ ಚೈತನ್ಯವನ್ನು ಹುಟ್ಟಿಸಿರ್ತಕ್ಕಂಥದ್ದು. ಇದು ಒಂದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೇವೆ. ಹಾಗಾಗಿ ನಮ್ಮ ಮೂಲ ಉದ್ದೇಶ ಇವತ್ತು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ದೇಶದ ಸುಭದ್ರತೆಯ ದೃಷ್ಟಿಯಿಂದ ಇವತ್ತು ಮತ್ತೊಮ್ಮೆ 3ನೇ ಬಾರಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 400ಕ್ಕೂ ಹೆಚ್ಚು ಸ್ಥಾನ ಇಡೀ ದೇಶದಲ್ಲಿ ಗಳಿಸ್ತಾ ಇರ್ತಕ್ಕಂಥದ್ದಕ್ಕೂ ಸಂಶಯ ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ 28ಕ್ಕೆ 28 ಜನತಾದಳ ಪಕ್ಷ ಹಾಗೂ BJP ಪಕ್ಷ ಒಗ್ಗಟ್ಟಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡ್ತೇವೆ. ಪ್ರಧಾನಮಂತ್ರಿಗಳಿಗೆ ಒಂದು ಉಡುಗೊರೆಯಾಗಿ ರಾಜ್ಯದಲ್ಲಿ 28ಕ್ಕೆ 28 ಗೆಲುವು ಕೊಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೀವಿ. ಎಲ್ಲ ತಳಮಟ್ಟದ JDSನ ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರು ಒಟ್ಟಾಗಿ ಪಕ್ಷವನ್ನು ಬಲಪಡಿಸಬೇಕು ಅಂತಕ್ಕಂಥ ಮಾತನ್ನು, ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.